31 ವರ್ಷದ ಹಳೆ ಕೇಸ್ ರಿಓಪನ್ ಆಗಿ ಒಬ್ಬರನ್ನ ಕೂಡ ಅರೆಸ್ಟ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ಭುಗಿಲೆದ್ದಿತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ತಪ್ಪು ಮಾಡಿದವರನ್ನ ಏನ್ ಮಾಡಬೇಕು, ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರೋದು 31 ವರ್ಷದ ಹಳೆ ಕೇಸ್ ರಿಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಪ್ರಕರಣವನ್ನ ವಿಲೇವಾರಿ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಇದರಿಂದ ಪೊಲೀಸರು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳದಲ್ಲಿ. ತಪ್ಪು ಮಾಡಿದವ್ರು ಏನ್ ಮಾಡಬೇಕು, ತಪ್ಪು ಮಾಡಿದವ್ರು ಏನ್ ಮಾಡಬೇಕು, ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕ್ರಿ? ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಹೇಳದ ಕೇಳರಿ, ಸುಮ್ಮನೆ ನೀವ್ ಹೇಳ್ದಂತೆ ಹೇಳೋದು ಕೇಳಕ್ಕಾಗತ್ತ? ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥ ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ತಪ್ಪು ಮಾಡಿದವ್ರು ಏನ್ ಮಾಡಬೇಕು, ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕ್ರಿ? ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಹೇಳದ ಕೇಳರಿ, ಸುಮ್ಮನೆ ನೀವ್ ಹೇಳ್ದಂತೆ ಹೇಳೋದು ಕೇಳಕ್ಕಾಗತ್ತ? ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥ ಬಂಧಿಸ್ತಕ್ಕಂಥ